ಆರ್ಎಸ್ಎಸ್ ಹಾಗೂ ರಾಜ್ಯ ಸರ್ಕಾರದ ನಡುವಣ ಸಂಘರ್ಷ ಸಂಬಂಧ ಹೈಕೋರ್ಟ್ ಮಹತ್ವದ ಮಧ್ಯಂತರ ತಡೆ ನೀಡಿದೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಹಾಕುವುದಕ್ಕೆ ಸಿಎಂ ತಿಳಿಸಿದ್ದಾರೆ ಎಂದರು. ಇತ್ತ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ನಾನೆಂದೂ ಆರ್ಎಸ್ಎಸ್ ನಿಷೇಧಿಸಿ ಅಂತ ಹೇಳಿಲ್ಲ ಎಂದಿದ್ದಾರೆ. ಈ ಕುರಿತಂತೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಾವು ಅದನ್ನ ಡಬಲ್ ಬೆಂಚಿಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದನ್ನು ರಿವ್ಯೂ ಮಾಡ್ತೀವಿ, ಪೆಟಿಷನ್ ಹಾಕ್ತೀವಿ. ಇದೆಲ್ಲ ಆಗ್ತಾ ಇರುತ್ತೆ. ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ. ನಾವು ಅಪೀಲ್ ಹಾಕಲೇಬೇಕಾಗುತ್ತೆ. ನಮಗೆ ತಿಳಿದಂಥ ಕಾರಣಗಳನ್ನು ನಾವು ಕೊಡ್ತೇವೆ. ಡಬಲ್ ಬೆಂಚಲ್ಲಿ ಏನಾಗುತ್ತೆ ನೋಡೋಣ. ಓಲೈಕೆ ಪ್ರಶ್ನೆ ಬರೋದಿಲ್ಲ. ಈಗ ಹಿಂದೆ ಜಗದೀಶ್ ಶೆಟ್ಟರು ಆದೇಶ ಮಾಡಿದರು, ಅವರ ಮುಖ್ಯಮಂತ್ರಿಗಳು. ಅವಾಗ ಯಾರನ್ನು ಓಲೈಕೆ ಮಾಡಿದ್ರು? ಅವರು ಏನೋ RSS ಅಂತ ಹೇಳಿರಲಿಲ್ಲ, ನಾವು RSS ಅಂತ ಏನು ಹೇಳಿಲ್ಲ. ಶಾಂತಿಯುತವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿ, ಯಾರು ಬೇಡ ಅಂದಿದ್ದಾರೆ. ಇದು ಫಸ್ಟ್ ಆಫ್ ಆಲ್ ಈ ತಪ್ಪು ಕಲ್ಪನೆ ಇದೆ. ನಾನು ಯಾವತ್ತೂ ಕೂಡ RSS ಬ್ಯಾನ್ ಮಾಡಿ ಅಂತ ಹೇಳೇ ಇಲ್ಲ. ಕೆಲವು ಚಟುವಟಿಕೆಗಳು ಸಾರ್ವಜನಿಕರ ವ್ಯಾಪ್ತಿನಲ್ಲಿ ನಡೀಬಾರ್ದು, ಸರ್ಕಾರದ ಆವರಣಗಳು ನಡೀಬಾರ್ದು. ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಇಟ್. ಅದಕ್ಕೆ ಗೌರ್ಮೆಂಟ್ ಆದೇಶ ಬಂದಿದೆ. ಬೆಂಗಳೂರಿನಲ್ಲೇನಿತ್ತು ಆದೇಶ ಅದನ್ನೇ ಬೇರೆದು ಬಂದಿದೆ, ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಬಂದಿದೆ, ಅಷ್ಟೇ ಅಲ್ವಾ.